ಹಲೋ, ಹಾಯ್ ಸ್ಟೂಡೆಂಟ್ಸ್. 2026ರ ರಾಜ್ಯ ಮಟ್ಟದ SSLC ಪೂರ್ವಸಿದ್ಧತಾ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಏನು ಇತ್ತೀಚೆಗೆ 6/1/2026 ನಡೀತೋ ಆ ಗಣಿತ ಕನ್ನಡ ಮಾಧ್ಯಮದಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗೋಣ. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದುದನ್ನ ಆರಿಸಿ ಬರೆಯಿರಿ ಅಂತಿದೆ. ಸೊ 4 ಆಪ್ಷನ್ ಕೊಟ್ಟರ ಒಂದು ಸರಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪ್ರಶ್ನೆ 1, ಎ ಮತ್ತು ಬಿಗಳು 2 ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಏನು? ಸಹ ಅವಿಭಾಜ್ಯ ಅಂತಂದ್ರ ಅವು 2 ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಅಲ್ಲಿ ಸಾಮಾನ್ಯವಾಗಿರತಕ್ಕಂಥ ಯಾವುದೇ ಅಪವರ್ತ ನಮಗೆ ಸಿಗುವುದಿಲ್ಲ. ಸೊ ಹಾಗಾಗಿ ಅವೆರಡರ ಗುಣಲಬ್ಧನ ಏನಾಗಿರುತ್ತೆ, ಅವುಗಳ ಲಸ ಆಗಿರುತ್ತೆ. ಸೊ ಉತ್ತರ ಏನು ಅಂತಂದ್ರೆ ಅವುಗಳ ಲಸ ಏನು ಅಂತಂದ್ರೆ ಎ ಇಂಟು ಬಿ. ಉತ್ತರ 1ನೇದಾಗತ್ತೆ. ಅಕಸ್ಮಾತ್ ಅವರು ಲಸ ಕೇಳಿದ್ರೆ ಮಸ ಕೇಳಿದ್ರೆ ಅವೆರಡು ಅವಿಭಾಜ್ಯ ಅಪವರ್ತನಗಳಾಗಿರೋದ್ರಿಂದ ಮಸ ಸಾಮಾನ್ಯವಾದಂಥ ಅಂಶ ಯಾವ್ದು ಬರುತ್ತೆ, 1 ಬರುತ್ತೆ. ಹಾಗಾಗಿ ಉತ್ತರ ಏನು ಬರೀತೀವಿ ನಾವು, ಮಸ 1 ಆಗುತ್ತೆ. ಏನು ಮಸ ಅಥವಾ SCF ಕೇಳಿದ್ರೆ. ಈಗ ಅವ್ರು ಲಸ ಕೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಉತ್ತರ ಯಾವ್ದ್ರಿ, ಎ ಇಂಟು ಬಿ ಇದು ಬರೆದಿಲ್ಲ. ಸೊ ಎ ಮತ್ತು ಬಿಗಳ ಲಸ ಎ ಇಂಟು ಬಿ, ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ. ಪ್ರಶ್ನೆ 2, 2 ರೇಖಾತ್ಮಕ ಸಮೀಕರಣ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಆಪ್ಷನ್ಸ್ ಏನು ಕೊಟ್ಟರೆ, ಛೇದಿಸುವ ರೇಖೆಗಳು, ಸಮಾಂತರ ರೇಖೆಗಳು, ಲಂಬ ರೇಖೆಗಳು, ಐಕ್ಯ ರೇಖೆಗಳು ಅಂತಾರೆ. ನಮ್ಮ ರೇಖಾತ್ಮಕ ಸಮೀಕರಣ ಜೋಡಿಗಳು ಬರ್ತಕ್ಕಂಥ 3 ಬರ್ತಾವ. ಒಂದು ಛೇದಿಸುವ ರೇಖೆಗಳು ಅಂತಂದ್ರೆ ಈ ರೀತಿ ಛೇದಿಸುತ್ತೆ. ಇನ್ನು ಸಮಾಂತರ ರೇಖೆಗಳು ಅಂದ್ರೆ ಈ ರೀತಿ ಇರುತ್ತೆ. ಆಯ್ಕೆಗೊಳ್ಳುವ ರೇಖೆಗಳು ಅಂತಂದ್ರೆ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಾವ. ಇದು ಲಂಬ ರೇಖೆ ಅಂತೂ ನಮ್ಮಲ್ಲಿ ಅದು ಬರಲ್ಲ. ಸೊ ಇಲ್ಲಿ ಛೇದಿಸುವ ರೇಖೆಗಳು ಮತ್ತು ಇದು ಸ್ಥಿರವಾಗಿರ್ತಕ್ಕಂಥ ಜೋಡಿ, ಇದು ಐಕ್ಯಗೊಳ್ಳುವ ರೇಖೆಗಳು ಅವಲಂಬಿತ ಜೋಡಿ. ಇವೇನು ಹೇಳದವಲ್ಲ, ಇವು ಸಮಾಂತರ ರೇಖೆಗಳಿಗೆ ಯಾವುದೇ ರೀತಿಯ ಶೂನ್ಯತೆ ಸಿಗುವುದಿಲ್ಲ. ಸೊ ಅಲ್ಲಿ ಅಸ್ಥಿರ ಜೋಡಿ ಆಗಿರುತ್ತೆ. ನಮ್ಮ ಪ್ರಕಾರ ಅಸ್ಥಿರ ಜೋಡಿ ಯಾವುದಂದ್ರೆ ಸಮಾಂತರ ರೇಖೆಗಳು. ಸೊ ಹಂಗಾರೆ ಉತ್ತರ ಸಮಾಂತರ ರೇಖೆಗಳು. ಛೇದಿಸುವ ರೇಖೆಗಳು ಏನಾಗ್ತಾವ್ರಿ, ಸ್ಥಿರ ಜೋಡಿ ಆಗುತ್ತೆ. ಐಕ್ಯಗೊಳ್ಳುವ ರೇಖೆಗಳು ಅವಲಂಬಿತ ಸ್ಥಿರ ಜೋಡಿ ಅಂತ ಕರಿತೀವಿ. ಅದರ ಸಮಾಂತರ ರೇಖೆಗಳು ಏನಾಗ್ತಾವು, ಅಸ್ಥಿರ ಆಗ್ತಾವ. ಇದು ಪ್ರಶ್ನೆ ಕೇಳಿರೋದ ಏನ್ ಕೇಳೋರು, ಅಸ್ಥಿರ ಜೋಡಿ. ಹಾಗಾಗಿ ಉತ್ತರ ಯಾವ್ದ್ರಿ, ಸಮಾಂತರ ರೇಖೆಗಳು. ಅಲ್ಲಿ ಉತ್ತರವನ್ನ ಬರೆದಿದ್ದೀವಿ. ನೆಕ್ಸ್ಟ್ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 7x ಘಾತ 4 ಮೈನಸ್ 2x ಘಾತ 3 ಪ್ಲಸ್ 3x ಘಾತ 2 ಪ್ಲಸ್ x ಮೈನಸ್ 3 ಈ ಬಹುಪದಕ್ಕೆ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು? ಕೊಟ್ಟಿರ್ತಕ್ಕಂಥ ವರ್ಗ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಘಾತ ಸೂಚಿ ಯಾವ್ದು ದೊಡ್ಡದಿರುತ್ತಲ್ಲೋ ಅದನ್ನ ನಾವೇನಂತ ಕರಿತೀವಿ, ಅದರ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕರಿತೀವಿ. ಸೊ ಇಲ್ಲಿ x³ x² x ಏನಿರೋದು ಒಂದಿರುತ್ತೆ. ಸೊ ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದ್ರಿ, ಘಾತ ದೊಡ್ಡದಿರೋದು 4. ಹಾಗೆ ಉತ್ತರನೂ ಕೂಡ 4, ಬಿ ಸರಿಯಾದ ಉತ್ತರ. ಮಹತ್ತಮ ಘಾತನೇ ಅಂದ್ರೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಚರಾಕ್ಷರದ ಮಹತ್ತಮ ದೊಡ್ಡ ಘಾತವನ್ನು ನಾವು ಆ ವರ್ಗ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ ಅಂತೇಳಿ ಹೇಳ್ತೇವೆ. ಸೊ ಹಾಗಾದ್ರೆ ಈ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದ್ರಿ, B4. ನೆಕ್ಸ್ಟ್, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಕೊಟ್ಟರೆ ಅವರ ಕೊಟ್ಬಿಟ್ರ, L+n/2 ಮೈನಸ್ F ಡಿವೈಡೆಡ್ ಬೈ F ಇಂಟು H. ಇಲ್ಲಿ F ಅಂದ್ರೆ ಏನು ಅಂತ ಕೇಳ್ಯಾರ. ಆಪ್ಷನ್ ಏನು ಕೊಟ್ರ, ವರ್ಗಾಂತರವಿರುವ ವರ್ಗಾಂತರದ ಕೆಳಮಿತಿ, ಮಧ್ಯಾಂಕ ಇರುವ ವರ್ಗಾಂತರದ ಆವೃತ್ತಿ, ಸಂಚಿತ ಆವೃತ್ತಿ, ವರ್ಗಾಂತರದ ಗಾತ್ರ. ಸೊ ಇಲ್ಲಿ F ಅಂದ್ರೆ ಆವೃತ್ತಿ. ಸೊ ಹಾಗಾಗಿ ನಮ್ಮ ಉತ್ತರ ಇರುತ್ತೆ ಮಧ್ಯಾಂಕ ಇರುವ ವರ್ಗಾಂತರದ ಆವೃತ್ತಿನೇ ಸರಿಯಾದ ಉತ್ತರ. ಸೊ ಉತ್ತರ ಯಾವ್ದ್ರಿ, ಆವೃತ್ತಿ ಬಿ. ಬಟ್ ವರ್ಗಾಂತರದ ಕೆಳಮಿತಿ ಅಂದ್ರೆ ಎಲ್ ಆಗತ್ತೆ. ಇನ್ನು ವರ್ಗಾಂತರದ ಗಾತ್ರ H ಆಗತ್ತೆ.
ಸಂಚಿತ ಆವೃತ್ತಿ ಅಂದ್ರೆ CF ಆಗುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಸೊ ಅಲ್ಲಿರ್ತಕ್ಕಂಥ ಪ್ರಶ್ನೆ ಸೂತ್ರಗಳಲ್ಲಿ ಎಲ್ ಅಂದ್ರ ವರ್ಗಾಂತರದ ಕೆಳಮಿತಿ, ಎಚ್ ಅಂದ್ರ ವರ್ಗಾಂತರದ ಗಾತ್ರ, ಇನ್ನು ಸಂಚಿತ ಆವೃತ್ತಿ ಅಂದ್ರ CF ಅಂತ ಕರಿತೀವಿ. ಸೊ ಉಳಿದಿದ್ದು ಯಾವ್ದ್ರಿ? ಎಫ್ ಇದು ವರ್ಗಾಂತರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಾವೇನು ಹೇಳ್ತೀವಿ? ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಎಫ್ ಅಂತೇಳಿ ಇಲ್ಲಿ ಸೂಚಿಸುತ್ತೆ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು? ಒಂದು ಘಟನೆಯ ಸಂಭವನೀಯತೆ ಯಾವಾಗಲೂ ಸಹಿತ ಒಂದಕ್ಕೆ ಸಮವಾಗಿರುತ್ತೆ. ಒಂದಕ್ಕಿಂತ ಮೈನಸ್ನಲ್ಲಿ ಬರೋದಾಗ್ಲಿ, ಒಂದಕ್ಕಿಂತ ಹೆಚ್ಚು ಬರೋದಾಗ್ಲಿ ಅಲ್ಲಿ ಸಾಧ್ಯ ಇಲ್ಲ. ಸೊ ಇಲ್ಲಿ ಮೈನಸ್ ಐತಂದ್ರೆ ಈ ಉತ್ತರ ಅಲ್ಲ. 1.5 ಒಂದಕ್ಕಿಂತ ಹೆಚ್ಚಿದೆ, ಇದು ಕೂಡ ಅಲ್ಲ. 5/2 ಇದನ್ನು ಭಾಗಿಸಿದ್ರೆ 2.5 ಬರುತ್ತೆ, ಇದು ಕೂಡ ಒಂದಕ್ಕಿಂತ ಹೆಚ್ಚು, ಇದು ಕೂಡ ಅಲ್ಲ. ಉಳಿದಿದ್ದಾವ್ರಿ 1/5. ಒಂದನ್ನು 5 ಭಾಗ ಮಾಡಿರ್ತಾರ. ಹಾಗಾಗಿ ಇದು ಏನಾಗುತ್ತೆ? ಒಂದಕ್ಕಿಂತ ಕಡಿಮೆ ಇರೋದ್ರಿಂದ ಒಂದು ಘಟನೆಯ ಸಂಭವನೀಯತೆ ಯಾವ್ದಾಗಿರ್ಬೋದು ಅಂದ್ರೆ 1/5 ಆಗಿರುತ್ತೆ. ಉತ್ತರ ಬಿ ಸರಿಯಾದದ್ದು ಅಂತೇಳಿ ನಾವು ಹೇಳ್ತೇವೆ. ಪ್ರಶ್ನೆ 6, sin 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆ ಏನು? ಇಲ್ಲಿ 1/2 ಅಂಶ, 3/2 ಅಂಶ, 1, 1/4 ಅಂಶ, 1/2, 3/2, 1, 1/4 ಅಂತ ಕೊಟ್ಟರು. ನಮಗೆ ಗೊತ್ತಿರುವಂತೆ ಸೈನ್ ಬೆಲೆಗಳನ್ನು ನಾವು ಬರ್ಕೊಂಡ್ರೆ sin 0 0, sin 30 is 1/2 ಆಗುತ್ತೆ. ನಾವು ಕಾಸ್ ಬೆಲೆಯನ್ನು ಕೂಡ ಬರ್ಕೊಂಡು ಹೋದ್ರೆ ಏನಾಗುತ್ತೆ? 1, 1/2 ಬಂದಿದ್ದು ಕಡೆಗೆ sin 60 ಏನಾಗುತ್ತೆ? ಅದ್ರ ಬೆಲೆನೂ ಕೂಡ 1/2. 1/2, 1/2 ಹಾಫ್ ಪ್ಲಸ್ ಹಾಫ್ ಇಸ್ ಬಿಕಮ್ಸ್ 1. ಅದ್ರ ಉತ್ತರ ಎಷ್ಟು ರೀ? 1. ಸೊ ಹಾಗಾಗಿ ಸರಿಯಾದ ಉತ್ತರ ಎಷ್ಟು? 1. ಸಿ ಆಪ್ಷನ್ ಸರಿಯಾಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಅಂಚಿನ ಉದ್ದ 6 ಚೌಕಗಣದ ಘನಫಲ. ಚೌಕಗಣದ ಘನಫಲ ಸೂತ್ರನ ಏನ್ರಿ? V = L3. ಸೊ ಇಲ್ಲಿ ಅಂಚಿನ ಉದ್ದ ಕೊಟ್ರ 6 ಕೊಟ್ರ 6ನ್ನ ಕ್ಯೂಬ್ ಮಾಡ್ರಿ ಅಂದ್ರೆ 6 ಘನ. 6 ಘನ ಎಷ್ಟು ಬರುತ್ತೆ? 216. ಘನಫಲ ಆಗಿರೋದ್ರಿಂದ ಏನ್ ಮಾಡ್ತೀವಿ ನಾವು? ಸೆಂಟಿಮೀಟರ್ ಕ್ಯೂಬ್ ಸೆಂಟಿಮೀಟರ್ ಅಂತ ಬರಿತೀವಿ. ಸೊ ಉತ್ತರ ಎಲ್ಲಿದೆ? 616 ಅಂದ್ರೆ ಎ ಯಾವ್ದ್ರಿ? ಸರಿಯಾದ ಉತ್ತರ ಇಲ್ಲಿ ಬರೀಲಾಗಿದೆ. ಎ 716 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನ ಮೊತ್ತವನ್ನು ಕಳೆದಾಗ ದೊರೆಯುವ ವ್ಯತ್ಯಾಸ ಏನು ಅಂತ ಕೇಳ್ಯಾರ. ಸೊ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾಗುತ್ತೆ ಅಂತಂದ್ರೆ ಅದು ನಮ್ಗೆ ಗೊತ್ತಿರುವಂತೆ n ಇಂಟು ಬ್ರಾಕೆಟ್ n ಪ್ಲಸ್ 1 ಆಗುತ್ತೆ. ಇದರಿಂದ ಕಳಿಬೇಕು ಏನನ್ನ? ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನ್ರಿ? n² ಆಗುತ್ತೆ. ಸೊ ಈಗ ಗುಣಿಸೋಣ. n ಇಂಟು n, n² ಪ್ಲಸ್ n, ಇದು ಮೈನಸ್ n² ಗೆ ಮೈನಸ್ n². ಈ ಪ್ಲಸ್ n² ಮೈನಸ್ n² ಹೋಯ್ತು, ಹಂಗಾರೆ ಓದಿದ್ದೇನ್ರಿ? n. ಉತ್ತರ ಯಾವುದು? n. ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ಬರ್ತಕ್ಕಂಥ ಉತ್ತರ ಎಷ್ಟು? n. ನಮಗೆ ಗೊತ್ತಿರುವಂತೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಇಂಟು ಬ್ರಾಕೆಟ್ n ಪ್ಲಸ್ 1 ಆಗುತ್ತೆ. ಬೆಸ ಸ್ವಾಭಾವಿಕ ಸಂಖ್ಯೆ ಮೊತ್ತ n² ಆಗುತ್ತೆ. ಇವರು ಕಳೀರಿ ಎಂದರ ಮೊತ್ತದಿಂದ ಮೊತ್ತದ ವ್ಯತ್ಯಾಸ. ಸೊ ಮೈನಸ್ ಹಾಕೊಂಡು ಇದನ್ನ ಈಗ ಬ್ರಾಕೆಟ್ ಹೊರಗಡೆ ಗುಣಿಸೋಣ. n ಇಂಟು n, n² ಪ್ಲಸ್ n ಇಂಟು 1, n ಮೈನಸ್ n². ಈಗ ಪ್ಲಸ್ n² ಮೈನಸ್ n² ಆದ್ರೆ ಉಳಿದಿದ್ದೇನ್ರಿ? n. ಉತ್ತರ ಯಾವುದು? ಡಿ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ ಈಗ ಒಂದು ಅಂಕದ ಆಪ್ಷನ್ಸ್ ವಸ್ತುನಿಷ್ಠ ಪ್ರಶ್ನೆಗಳು ಮುಗಿದು ಬರೀತಕ್ಕಂಥ ಪ್ರಶ್ನೆಗಳು ಬರ್ತದೆ. ಕೆಳಗೆ ಕೊಟ್ಟಿರುವ y = p(x) ಬಹುಪದೋಕ್ತಿಗಳ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತಿದೆ. ಶೂನ್ಯತೆಗಳ ಸಂಖ್ಯೆ ಅಂದ್ರೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ x ಅಕ್ಷವನ್ನ ಛೇದಿಸತಕ್ಕಂಥ ಬಿಂದುಗಳ ಸಂಖ್ಯೆ. ಇಲ್ಲಿ ನಾವು ಗುರುತಿಸ್ತಾ ಹೋಗೋಣ. 1, 2, 3. ಸೊ ಹಂಗ ಉತ್ತರ ಎಷ್ಟ್ರಿ? 3. ಈ ನಕ್ಷೆಯ ಶೂನ್ಯತೆಗಳ ಸಂಖ್ಯೆ ಎಷ್ಟು? 3. ಇಲ್ಲಿ ಮಾಡಿವಿ, ಇಲ್ಲೊಂದು ಪಾಯಿಂಟ್ ಐತಿ, ಇಲ್ಲೊಂದು ಪಾಯಿಂಟ್ ಐತಿ, ಇಲ್ಲೊಂದು ಪಾಯಿಂಟ್ ಐತಿ. ಏನಾದ್ರು ಎಕ್ಸ್ ಅಕ್ಷನ ಸರಿಸಿರ್ಬೇಕು. ಹಾಗಾಗಿ 3 ಪಾಯಿಂಟ್ ಇರೋದ್ರಿಂದ ಉತ್ತರ ಎಷ್ಟ್ರಿ? 3. ಮುಂದಿನ ಪ್ರಶ್ನೆ, ಮೂಲ ಬಿಂದುವಿನಿಂದ ಪಿ ಇಂಟು ಬ್ರಾಕೆಟ್ ಎ, ಬಿ ಬಿಂದುವಿಗಿರ್ತಕ್ಕಂಥ ದೂರ. ಮೂಲ ಬಿಂದುವಿನ ದೂರ ಕಂಡುಹಿಡಿಯಿರಿ ಎಂದಾಗ ನಾವು ಸೂತ್ರ ಬರಿತೀವಿ. ಡಿ = √x² + y². XY ತಗೊಂಡಾಗ ಇಲ್ಲಿ ಎ ಬಿ ಕೊಟ್ಟಾರ. ಸೊ ಹಾಗಾಗಿ ಡಿ = √a² - b² ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 2 ಪಾಯಿಂಟ್, 1 ಎಕ್ಸ್ ಅಂದ್ರೆ ಎ, y ಅಂದ್ರೆ ಬಿ,
ಎರಡನ್ನು ವರ್ಗ ಮಾಡಿ ಮೊತ್ತ ಮಾಡಿ ವರ್ಗಮೂಲ ತೆಗೆದುಕೊಂಡಾಗ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಅದೇ ಥರ 11ನೇ ಪ್ರಶ್ನೆ, ತ್ರಿಕೋನ ಎ ಬಿ ಸಿಯಲ್ಲಿ ಎ ಬಿ ಬಾಹುವಿಗೆ ಅನುರೂಪವಾದ ತ್ರಿಕೋನ ಪಿ ಕ್ಯೂ ಆರದ ಬಾಹುವನ್ನು ಕಂಡುಹಿಡಿಯಿರಿ. ಚಿತ್ರ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಕೇಳಿರೋದು ಯಾವ್ದ್ರಿ? ಎ ಬಿ ಕೇಳ. ಇದು ಈ ಬಾಹುವಿಗೆ ಅನುರೂಪವಾದದ್ದು ಅಂತ ಹೇಳ್ಯಾರ. ಇದು ಎದಕ್ಕೆ ವಿರುದ್ಧವಾಗೈತೆ? 60 ಡಿಗ್ರಿ ಕೋನಕ್ಕೆ ವಿರುದ್ಧವಾಗೈತೆ. ಹಾಗಾದ್ರೆ 60 ಡಿಗ್ರಿ ವಿರುದ್ಧವಾಗಿರತಕ್ಕಂಥದ್ದು ಯಾವುದು? ಪಿ ಆರ್. ಹಾಗಾದ್ರೆ ಎ ಬಿಗೆ ಅನುರೂಪವಾದ ಬಾಹು ಯಾವುದು? ಪಿ ಆರ್. ಏನ್ ಮಾಡಿವಿ ನಾವು? ಚಿತ್ರ ನೋಡಿ ಅಲ್ಲಿ ಹಾಕೋದಕ್ಕಿಂತ ಎ ಬಿ ಬಾಹು ಬೇಕಿತ್ತು. ಇದು 60 ಡಿಗ್ರಿ ಅಪೋಸಿಟ್ ಆಗಿರೋದ್ರಿಂದ 60 ಡಿಗ್ರಿಗೆ ಅಪೋಸಿಟ್ ಇರ್ತಕ್ಕಂಥ ಯಾವ್ದು? ಪಿ ಆರ್. ಸೊ ಹಾಗಾಗಿ ಎ ಬಿಗೆ ಅನುರೂಪವಾದಂಥ ಬಾಹು ಪಿ ಆರ್ ಅಂತ ಕೊಡಿದ್ರೆ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್, ತ್ರಿಜ್ಯ ಆರ್ ಮಾನ ಇರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಇದು ಡೈರೆಕ್ಟ್ ಪ್ರಶ್ನೆ. ಗೋಳದ ಘನಫಲದ ಸೂತ್ರ ಫಿ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್ ಅಂತ ಬರೆದ್ಬಿಟ್ರೆ ಉತ್ತರ ಬರ್ತದೆ. ಇನ್ನು 13ನೇ ಪ್ರಶ್ನೆ, 2x + 3y - 9 = 0, 4x + 6y - 18 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಹೇಳಿ ಪ್ರಶ್ನೆ ಮಾಡ್ಯಾರ. ಸೊ ಇದು ನಿಮ್ಗೆ ಗೊತ್ತಿರುವಂತೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಾಗಿರೋದ್ರಿಂದ ಇಲ್ಲಿ A1 A2 A1 B1 C1 A2 B2 C2 ಗಳನ್ನು ಕಂಡುಹಿಡಿದು ಪರಿಹಾರಗಳನ್ನು ನೋಡಬೇಕು. ಏನ್ ಮಾಡ್ತೀವಿ ನಾವು? 1ನೇ ಸಮೀಕರಣದೊಳಗ A1 ಅಂದ್ರ 2, B1 ಅಂದ್ರ 3, C1 ಅಂದ್ರ -9. ಅದೇ ತರ ಎರಡನೇದಾಗ ಬಂದ್ರ A2 4, B2 6, C2 -8. ಸೊ A1/B1 ಮಾಡಬೇಕಾಗುತ್ತೆ. ಅಂದ್ರೆ 2/4 A1/B1. ಆಮೇಲೆ B1/B2 ಅಂದ್ರೆ 3/6. ಆಮೇಲೆ -9/-18. ಇದಿರ್ತಕ್ಕಂಥ ಎಕ್ಸ್ ಮುಂದಿರೋದು A1 ಆಗುತ್ತೆ, y ಮುಂದಿರೋದು B1 ಆಗುತ್ತೆ, ಸ್ಥಿರ ಸಂಖ್ಯೆ C1 1ನೇ ಸಮೀಕರಣ. ಅದೇ ತರ 2ನೇ ಸಮೀಕರಣ ಎಕ್ಸ್ ಮುಂದಿರ್ತಕ್ಕಂಥದ್ದು A2, y ಮುಂದಿರ್ತಕ್ಕಂಥದ್ದು B2, ಸ್ಥಿರ ಸಂಖ್ಯೆ C2. ಕ್ಯಾನ್ಸಲ್ ಮಾಡೋಣ. 2 1 2 1/2 ಬಂತು. 3 1 3 1/2 ಬಂತು. -1 ಕ್ಯಾನ್ಸಲ್. 9 18 1/2 ಬಂತು. ಎಲ್ಲವೂ ಎಷ್ಟು ಬಂತು ಇದು? 3 3 9 9 1 9 18. ಸೊ 1/2 ಎಲ್ಲವೂ ಸರಿಯಾಗಿ ಬಂದಿರೋದ್ರಿಂದ ನಮ್ದು ಕಂಡೀಷನ್ ಏನಿದೆ? A1/A2 B1/B2 C1/C2 ಮೂರು ಸಮ ಬಂದಿರೋರು ಅಂತ ಕರಿತೀವಿ ನಾವು ಐಕ್ಯವಾಗುವ ರೇಖೆಗಳು ಅಂತ ಕರಿತೀವಿ. ಐಕ್ಯವಾಗುವ ರೇಖೆಗಳು ಅಂದ್ರೆ ಒಂದರ ಮೇಲೆ ಓವರ್ಲ್ಯಾಪ್. ಸೊ ಹಾಗೆ ಪರಿಹಾರ ಇರ್ತಾವ, ಅಪರಿಮಿತ ಪರಿಹಾರಗಳು, ಅನಂತ ಪರಿಹಾರಗಳು ಇರ್ತಾವ. ಇವು ಅವಲಂಬಿತ ಜೋಡಿಗಳು ಅಂತ ಕೂಡ ನಾವು ಹೇಳ್ತೇವೆ. ಇನ್ನು 14ನೇ ಪ್ರಶ್ನೆ ನೇರವಾದ ಪ್ರಶ್ನೆ ಇದೆ. 2x² = 3x - 5. ಇದನ್ನ ಆದರ್ಶ ರೂಪದಲ್ಲಿ ಬರೀರಿ ಎಂದರೆ ನಮ್ದು ಆದರ್ಶ ರೂಪ ಏನಿದೆ? ax² + bx + c = 0. ವರ್ಗೀಕರಣ ಸಮೀಕರಣದ ಆದರ್ಶ ರೂಪ ಅಂದ್ರೆ x² x ಸ್ಥಿರ ಸಂಖ್ಯೆ ಕೂಡ 0 ಬರಬೇಕು. ಸೊ ಹಾಗಾದ್ರೆ ಫಸ್ಟ್ 2x² ಕೊಟ್ರೆ 2x² ಈ ಕಡೆ ಇರೋದು ಇದ್ರ ಈ ಕಡೆ ತೊಂಬರ್ರಿ. -3x ಆಯ್ತು. -5 ಕಡೆ ಹೋದ್ರೆ +5 = 0. ಉತ್ತರ ಏನ್ರಿ? 2x² - 3x + 5 = 0. ಇದು ಕೊಟ್ಟಿರ್ತಕ್ಕಂಥ ಸಮೀಕರಣದ ಆದರ್ಶ ರೂಪ ಆಗ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ 15. ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 13. ಹಾಗಾದ್ರೆ A3 = 13 ಆಯ್ತು. ಎರಡನೇ ಪದ A2 = 8 ಆಯ್ತು. ಮೊದಲನೇ ಪದ ಕಂಡುಹಿಡಿಯಿರಿ ಅಂದ್ರೆ ಮೊದಲು ಡಿ ಕಂಡುಹಿಡಿಯೋಣ. D = A3 - A2 ಆಯ್ತು. 13 ಒಳಗ 8 ಹೋದ್ರೆ 5. ಅಂದ್ರೆ ಎಷ್ಟು ಬಂತ್ರಿ ವ್ಯತ್ಯಾಸ? 5 ಬಂತು. ಸಾಮಾನ್ಯ ವ್ಯತ್ಯಾಸ 5. ಈಗ A2 = 8 ಇರೋದ್ರಿಂದ A2 ಅಂದ್ರೆ A + D ಅಂತ ಬರೋದು 8 ಆಗುತ್ತೆ. ಏಕ್ ಹಂಗ ಇಡ್ರಿ. ಡಿ ಅಂದ್ರೆ 5 ತುಂಬ್ರಿ 8. 8 5 ಹೋದ್ರೆ 3. ಅಂದ್ರೆ ಮೂರನೇ ಪದ ಎಷ್ಟಾಗತ್ತೆ? ಮೊದಲನೇ ಪದ 3. ಇದು ಸರಿಯಾದ ಉತ್ತರ. ಇನ್ನು ಚಿತ್ರದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ರ. ಸೊ ಇಲ್ಲಿ ಏನ್ ಮಾಡೋಣ? ಈಗ ನಾವು ಸ್ವಲ್ಪ ಮಾಡೋಣ. ಇಲ್ಲಿ ಸೇಲ್ಸ್ನ ಪ್ರಮೇಯ ಪ್ರಕಾರ ನಾವು ತೆಗೆದುಕೊಂಡಿದ್ದಾದ್ರೆ ಏನಾಗುತ್ತೆ? AD 2 ಸೆಂಟಿಮೀಟರ್, DC 3 ಸೆಂಟಿಮೀಟರ್ ಕೊಟ್ಟರೆ
ಡಿ 4 ಸೆಂಟಿಮೀಟರ್ ಕೊಟ್ಟರೆ ಬಿ ಸಿ 5 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಇವುಗಳನ್ನ ನಾವು ಹೊಂದಿಸ್ಬೇಕಾಗತ್ತೆ. ಸೊ ಏನು ಮಾಡಬೇಕು, ಈಗ ನೋಡುವ ಎ ಡಿ ಬೈ ಬಿ ಡಿ ಅಂತ ಬರೀರಿ. ಇನ್ನು ಅದೇ ಥರ ಡಿ ಇ ಬೈ ಬಿ ಸಿ ಅವುಗಳನ್ನು ಬರೆದು ವ್ಯಾಲ್ಯೂ ತುಂಬ್ರಿ. ಎ ಡಿ ಅಂದ್ರೆ 2 ಬರ್ದೀವಿ, ಎ ಬಿ ಅಂದ್ರೆ 5, 4/x ಓರೆ ಗುಣಾಕಾರ ಮಾಡೋಣ. ಎಕ್ಸ್ ಇಕ್ವಲ್ ಟು ಏನಾಗ ಓರೆ ಗುಣಾಕಾರ ಮಾಡಿದ್ರೆ 2 ಇಂಟು ಎಕ್ಸ್ ಇಕ್ವಲ್ ಟು 4 ಇಂಟು 5 ಆಗುತ್ತೆ. ಹಾಗಾದರೆ ಎಕ್ಸ್ ಇಕ್ವಲ್ ಟು 4 ಇಂಟು 5/2 ಆಗುತ್ತೆ. 2 ಒಂದೇ 2 5 ಎಷ್ಟಾದ್ರಿ 10 ಸೆಂಟಿಮೀಟರ್ ಸರಿಯಾದ ಉತ್ತರ. ಈ ರೀತಿ ನಾವು 16 ಪ್ರಶ್ನೆಗಳನ್ನು ನಾವು ಈಗ ನೋಡಿದ್ದು ಆಯಿತು. ಸೊ ಮುಂದೆ ಉಳಿದಂಥ ಪ್ರಶ್ನೆಗಳನ್ನು ಕೂಡ ನಾವು ಚರ್ಚೆಯನ್ನು ಮಾಡೋಣ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್.